ಚಿತ್ರನಾರಸ್ತೆ ಪೂಜಂತೆ ರಮಂತೆ ತತ್ರ ದೇವತಾ. ಸೊ ಇದರ ಅರ್ಥ ಏನು ಅಂತ ಅಂದರೆ, ನಾವು ಎಲ್ಲಿ ಮಹಿಳೆಯರನ್ನ ಪೂಜಿಸ್ತೀವೋ ಮತ್ತು ಗೌರವಿಸ್ತೀವೋ ಅಲ್ಲಿ ದೇವರು ವಾಸಿಸ್ತಾನಂತೆ. ಸೊ ಜೈ ಶ್ರೀರಾಮ್ ಜೈ ಹನುಮಾನ್ ಅಂತ ಹೇಳಿ ನನ್ನ ಮಾತನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದರೆ ಕೆಂಗೇರಿಲಿದ್ದೀನಿ. ಕೆಂಗೇರಿಲಿ ಉಪನಗರ ಹತ್ರ ಇದ್ದೀನಿ. ನನ್ನ ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತೀನಿ, ಒಂದು ವ್ಯವಹಾರ, ಒಂದು ಬಿಸ್ನೆಸ್ ಅಂತ ಅಂದಮೇಲೆ ಒಂದು ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ನಿರಂತರ ಇರಬೇಕು ಅಂತ ಎಲ್ಲ ಹೇಳ್ತಾ ಇರ್ತೀನಿ. ನಾವೆಲ್ಲ ಪ್ರಾರಂಭದಲ್ಲಿ ನಾವು ಏನು ಮಾಡ್ತೀವಿ ಅಂತ ಅಂದರೆ ಲಾಭ ನೋಡೋಕ್ಕೆ ಇಷ್ಟಪಡ್ತೀವಿ. ಸೊ ಅದೇ ತಪ್ಪಾಗೋದು. ಈ ಶ್ರದ್ಧೆ, ಭಕ್ತಿ, ನಿಷ್ಠೆ, ನಂಬಿಕೆ ಇವೆಲ್ಲ ಇಷ್ಟು ಹಿಡ್ಕೊಂಡಿರ್ತೀವಲ್ಲ, ಅದು ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ನಮಗೆ ಲಾಭದ ದಾರಿ ಕರ್ಕೊಂಡು ಹೋಗುತ್ತೆ. ಸೊ ಇವತ್ತು ನಾನು ತೋರ್ಸಕ್ಕೆ ಬಂದಿರೋ ಒಂದು ಬಿಸ್ನೆಸ್ ಯಾವುದು ಅಂದರೆ ಒಂದು ಐಸ್ ಕ್ರೀಮ್ ಕೆಫೆ ಬಿಸ್ನೆಸ್. ಬರೀ ಇಲ್ಲಿ ಐಸ್ ಕ್ರೀಮ್ ಮಾತ್ರ ಅಲ್ಲ, ಇಲ್ಲಿ ಸ್ಯಾಂಡ್ವಿಚಸ್ ಆಗಿರ್ಬೋದು, ರೋಲ್ಸ್ ಆಗಿರ್ಬೋದು, ಫ್ರೆಂಚ್ ಫ್ರೈಸ್ ಆಗಿರ್ಬೋದು, ಸಮೋಸ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. Woke up late, missed the morning glaze, but the sunlight hits in so many ways. Grab my shades and hit the streets, no plan, chasing vibes like seashells in the sand. ಇವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ಸು. ಮೇನ್ ಆಗಿ ಇಬ್ರು ಹಸ್ಬೆಂಡ್ ಆ್ಯಂಡ್ ವೈಫು. ಒಳ್ಳೆ ಕೆಲಸ ಇದ್ರೂ ತಮ್ಮದೇ ಆದಂಥ ಒಂದು ಬಿಸ್ನೆಸ್ನ ಬಿಲ್ಡ್ ಮಾಡಬೇಕು ಅಂತ ಓಪನ್ ಮಾಡಿರೋದೇ ಈ ಕೂಲ್ ಆ್ಯಂಡ್ ಟಾನ್ ಜಂಕ್ಷನ್. ಸೊ ಇದ್ರ ಬಗ್ಗೆ ನಾನು ಹೇಳೋದ್ಕಿಂತ ನೋಡೋಣ ಅವ್ರೇನು ಹೇಳ್ತಾರೆ, ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ಕೇಳೋಣ. ನಮಸ್ಕಾರ, ನನ್ನ ಹೆಸರು ಶ್ವೇತಾ. ನಾನು ಬೇಸಿಕಲಿ IT ಎಂಪ್ಲಾಯಿ. ಸೊ ನನಗೆ ಮುಂಚೆಯಿಂದನೂ ಬಿಸ್ನೆಸ್ ಮಾಡೋದು ಒಂದು ಕನಸಿತ್ತು ನನಗೆ, ನನ್ನ ಹಸ್ಬೆಂಡ್ಗೆ. ಸೊ ಅದಕ್ಕೆ ಲೈಕ್ IT ಕೆಲಸ ಬಿಟ್ಟು ಓನಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಕೂಲ್ ಆ್ಯಂಡ್ ಹಾಟ್ ಜಂಕ್ಷನ್ ಅಂತ ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅದಿರೋದು ಕೆಂಗೇರಿ ಉಪನಗರ ಅಲ್ಲಿ. ಸೊ ಮೇನ್ ಕನ್ಸರ್ನ್ ಏನಂದರೆ, ಅದೇ ಈಗ IT ಎಂಪ್ಲಾಯೀಸ್ಗೆಲ್ಲ ಎಷ್ಟು ವರ್ಕ್ ಪ್ರೆಷರು, ಸ್ಟ್ರೆಸ್ಸು ಎಲ್ಲ ಇರುತ್ತೆ. ಅದಲ್ಲದೆ ನಮ್ಮದೊಂದು ಮುಂಚೆಯಿಂದನೂ ಆಸೆ ಇದ್ದಿದ್ದರಿಂದ ಇದನ್ನು ಸ್ಟಾರ್ಟ್ ಮಾಡಿದ್ವಿ. ಮ್ಯಾಂಗ್ಳೂರ್ ಪಬಾಸ್ ಐಸ್ ಕ್ರೀಮು, ಐಡಿಯಲ್ ಐಸ್ ಕ್ರೀಮ್ಸ್ದು, ಅಲ್ಲಿಂದ ಬರುತ್ತೆ ನಮಗೆ ಐಸ್ ಕ್ರೀಮ್ಸು. ಸೊ ಅಲ್ಲಿ ಏನೇನು ಇರುತ್ತೆ ಮ್ಯಾಂಗ್ಳೂರ್ ಪಬಾಸಲ್ಲಿ ಕಂಪ್ಲೀಟಾಗಿ ಇಲ್ಲಿರುತ್ತೆ. 10 ಡೇಸಲ್ಲಿ ನಾವು ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ. ಮೇಯ್ನಾಗಿ ಗಡ್ಬಡ್ ಇದೆ, ತಿರಮಿಸು ಇದೆ, ಪಿಜ್ಜಾ ಐಸ್ ಕ್ರೀಮ್ಸ್ ಇದೆ, ಆಮೇಲೆ ಮರ್ಜಿಪಾನ್ ಇದೆ, ಕಸಾಟ ಇದೆ. ಸೊ ಚಾಕ್ಲೇಟ್ ಡ್ಯಾಡ್ ಅಂತ ಈಗ ಹೊಸ್ದಾಗಿ ಶುರು ಆಗಿದೆ ಅಲ್ಲಿ, ಅದನ್ನು ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ವಿ. ಬಿಸ್ಕಾಫ್ ಸಂಡೇ ಇದೆ, ಮಸ್ಕ್ ಮೆಲನ್ ಸಂಡೇ ಇದೆ, ಫ್ರೆಶ್ ಫ್ರೂಟದು ಇದೆಲ್ಲ. ಮಸ್ಕ್ ಮೆಲನ್ ಸಂಡೇ, ಮ್ಯಾಂಗೋ ಸಂಡೇ ಎಲ್ಲ ಫ್ರೆಶ್ ಫ್ರೂಟದು. ಸೊ ಅದು ಬಿಟ್ಟು ಈಗ ಗೋಲ್ಡನ್ ಗಡ್ಬಡ್ ಅಂತ ಸ್ಟಾರ್ಟ್ ಆಗಿದೆ, 1 ವೀಕ್ ಮುಂಚೆ ಸ್ಟಾರ್ಟ್ ಆಗಿದೆ. ನಾವಿಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದೀವಿ. ಸೊ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ನಾವು ಕೆಂಗೇರಿಗೆ ಸ್ಟಾರ್ಟಿಂಗ್ ಬಂದಾಗ ಸ್ಟ್ರೀಟ್ ಫುಡ್ಸ್ ಎಲ್ಲ ಕಡೆ ಎಕ್ಸ್ಪ್ಲೋರ್ ಮಾಡೀವಿ. ಸೊ ಇದೊಂದು ಜಾಗ ಏನೋ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಇದು ಶವರ್ಮಾ ಶಾಪ್ ಪಕ್ಕದಲ್ಲೇ ಇರುತ್ತೆ. ಸೊ ನಾವು ಇಲ್ಲಿ ಬಂದಾಗ ಬೇರೆ ಬೇರೆ ಫ್ಲೇವರ್ಸ್ ಐಸ್ ಕ್ರೀಮ್ ಟ್ರೈ ಮಾಡಿದ್ವಿ ಎವ್ರಿ ವಿಸಿಟಲ್ಲಿ ಯುನೀಕಾಗಿ. ಸೊ ನಾವು ಟ್ರೈ ಮಾಡಿದ ಫ್ಲೇವರ್ಸ್ ಬಂದು ಮ್ಯಾಂಗೋ, ಟೆಂಡರ್ ಕೋಕೋನಟ್, ಬಿಸ್ಕಾಫ್ ಮತ್ತು ಅಮೆರಿಕನ್ ನಟ್ಸ್, ಇನ್ನು ಹಾಟ್ ಚಾಕ್ಲೇಟ್ ಅವೆಲ್ಲ.
ಬಟ್ ನನ್ನ ಫೇವ್ರೆಟ್ ಬಂದು ಬಿಸ್ಕಾಫು. ಎಲ್ಲ ಐಸ್ ಕ್ರೀಮ್ಸ್ ಚೆನ್ನಾಗಿರುತ್ತೆ, ಬಟ್ ಗೊತ್ತಾಗುತ್ತೆ ಅಂದರೆ ಹೊರಗೆ ಸಿಗೋ ಐಸ್ ಕ್ರೀಮ್ಗೆ ಇಲ್ಲಿಗೆ ಫ್ಲೇವರ್ ಟೇಸ್ಟ್ ಸ್ವಲ್ಪ ರಿಚ್ನೆಸ್ ಜಾಸ್ತಿ ಇರುತ್ತೆ. ಸೊ ಟೇಸ್ಟ್ ಬಂದು ನಾವು ಆ್ಯಕ್ಚುಲಿ ಮಂಗಳೂರಲ್ಲಿ ಐಡಿಯಲ್ ಐಸ್ ಕ್ರೀಮ್ ಟೇಸ್ಟ್ ಮಾಡಿದ್ರಿ. ಸೇಮ್ ಅದೇ ಥರ ಟೇಸ್ಟ್ ಇಲ್ಲಿ ಸಿಗುತ್ತೆ. ಆ್ಯಂಡ್ ಬೇಸ್ಲಿ ಹಾಟ್ ಆ್ಯಂಡ್ ಕೂಲ್ ಅಂತ ಹೆಂಗೆ ಜಂಕ್ಷನ್ ನೇಮ್ ಏನಿದೆಯೋ ಅದ್ರ ಪ್ರಕಾರನೇ ಟೇಸ್ಟ್ ವೈಸು ಮತ್ತು ಸಂಡೇಸ್ ಆಗಲಿ, ಜಾಮೂನ್ ವಿತ್ ಐಸ್ ಕ್ರೀಮ್ ಆಗಲಿ, ಕ್ಯಾರೆಟ್ದಾಗಲಿ ಎಲ್ಲ ಟೇಸ್ಟ್ ಮಾತ್ರ ಸೂಪರಾಗಿದೆ. ಸೊ ಹೇಳಿದ್ನಲ್ಲ, ಐಡಿಯಲ್ ಪರ್ಪಸಲ್ಲಿ ಏನು ತಿಂತಿರೋ ಅದೇ ಇಲ್ಲಿ ಅದೇ ಥರ ಟೇಸ್ಟು ಇಲ್ಲಿ ಮ್ಯಾಚ್ ಮಾಡಿದ್ದಾರೆ. ಸರ್ ನೋಡಿ, ನೋಡ್ತಾ ಇದ್ದೀರಲ್ಲ, ಸೊ ಇವರು ಕೂಲ್ ಆ್ಯಂಡ್ ಹಾಟ್ ಜಂಕ್ಷನ್ನು ಓನರು. ಸೊ ನಾನು ಯಾವಾಗಲೇ ಹೇಳಿದ್ನಲ್ಲ, ವೈಫ್ ಜೊತೆ ಇಷ್ಟು ತನಕ ನಾನು ಮಾತಾಡಿದೆ. ಸೊ ಹಸ್ಬೆಂಡ್ ನಮ್ಗೆ ಸಿಕ್ಕಿದ್ದಾರೆ. ಸೊ ನೋಡೋಣ ಇವ್ರೇನು ಹೇಳ್ತಾರೆ. ಸರ್ ಅದೇ ಈಗ ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರ್ಕೊಂಡು ಇಬ್ಬರು ಸೇರ್ಕೊಂಡು ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಓಪನ್ ಮಾಡಿದ್ದೀರಾ. ಸೊ ಹೆಂಗಿದೆ ಸರ್, ಅದು ಏನಂತ ಅನಿಸುತ್ತೆ ಬಿಸ್ನೆಸ್? ಇದು ಫಸ್ಟ್ ನಾವು ಇಬ್ಬರು ಐ ಟಿ ಎಂಪ್ಲಾಯ್. ಓಕೆ, ಐ ಟಿ ಎಂಪ್ಲಾಯ್ ಆಗಿದ್ವಿ, ಬಟ್ ಏನೋ ಒಂಥರ ವರ್ಕ್ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ವರ್ಕ್ ಪ್ರೆಷರ್ ಜೊತೆಗೆ ಇಬ್ಬರು ಟೈಮ್ ಸಿಗ್ತಿರಲಿಲ್ಲ ಫ್ಯಾಮಿಲಿ ಅಂತ. ನಮ್ಮೀಗ ನಮ್ಮದೇ ಒಂದು ಕ್ರಿಯೇಷನ್ ಬೇಕು ಅಂದ್ಕೊಂಡು ಯೋಚನೆ ಮಾಡ್ತಿದ್ದಾಗ ಇಬ್ಬರು ಒಂದು ಥಾಟ್ ಬಂದು ಒಂದು ಐಸ್ ಕ್ರೀಮ್ ಪಾರ್ಲರ್ ಮಾಡೋಣ ಅಂದ್ಕೊಂಡು ಮಾಡಿಕೊಂಡು ಒಂದು ಪ್ಲ್ಯಾನ್ ಆಯಿತು. ಅದಾದಮೇಲೆ ಫುಲ್ ಇಬ್ಬರು ಸೆಟಪ್ ಮಾಡಿಕೊಂಡು ಒಂದು ಬಿಸ್ನೆಸ್ ಮಾಡಿ ಅದನ್ನ ಎಸ್ಟಾಬ್ಲಿಷ್ ಮಾಡೋಣ, ನಮ್ಮದೇ ಒಂದು ಕ್ರಿಯೇಷನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈ ಫುಲ್ ಜಂಕ್ಷನ್ ಐಸ್ ಕ್ರೀಮ್ ಪಾರ್ಲರ್ ಅಂತ ಮಾಡಿದ್ವಿ. ಇಲ್ಲೆಲ್ಲ ಸಿಗೋದೇ ಓವರ್ ಐಡಿಯಲ್ ಐಸ್ ಕ್ರೀಮ್ಸ್, ಮ್ಯಾಂಗ್ಳೂರ್ ಪಪಾಸ್ ಐಸ್ ಕ್ರೀಮ್ ಸಿಗುತ್ತೆ. ಆ ಥರ ಅಂದ್ಕೊಂಡು ಇಬ್ಬರು ಸಪೋರ್ಟ್, ಅಂದರೆ ಈಗ ಅವರು ಓವರ್ ಬಿಸ್ನೆಸ್ ಹ್ಯಾಂಡಲ್ ಮಾಡ್ಕೊಂಡು ನಾವು ಆಪರೇಷನ್ಸ್ ಮಾಡ್ಕೊತಿದ್ದೀವಿ. ಆ ಥರ ಇದೆಲ್ಲ ಫುಲ್ ಓವರ್ ಇಂಟೀರಿಯರ್ ಪ್ಲ್ಯಾನಿಂಗು ತೋಟೆಲ್ಲ ತೊಗೊಂಡ್ರೆ ನಮ್ಮ ವೈಫೈ ಇಬ್ಬರು ಕೈ ಜೋಡಿಸಿದ್ರೆ ಈ ಬಿಸ್ನೆಸ್ನ ಒಂದು ರೇಂಜ್ ತೊಗೊಂಡೋಗ್ಬೇಕು ಅಂತ ಪ್ಲ್ಯಾನಿಂಗಲ್ಲಿ ಇದ್ದೀವಿ. ಹೆಂಗೆ ಗೊತ್ತಾಯ್ತು ಸರ್ ಕೂಲ್ ಆ್ಯಂಡ್ ಹಾಟ್ ಜಂಕ್ಷನ್ ಬಗ್ಗೆ? ಸೊ ಫಸ್ಟು ಇವರು ಇನಾಗ್ರೇಷನ್ ಆಫರ್ ಇಟ್ಟಿದ್ದು. ಓಕೆ, ಎಲ್ರಿಗೂ ಇನಾಗ್ರೇಷನ್ ಡೇ ದಿವಸ ಒಂದು ಸ್ಕೂಪ್ ಐಸ್ ಕ್ರೀಮ್ ಫ್ರೀ ಇರುತ್ತೆ ಅಂತ. ಸೊ ಅವತ್ತು ಆ ಫ್ರೀ ಐಸ್ ಕ್ರೀಮ್ನ ಟ್ರೈ ಮಾಡೋಣ ಅಂತ ಬಂದಿದ್ದು ನಾನು. ಸೂಪರ್. ಅವತ್ತಿನ ದಿವಸ ಅದು ಟ್ರೈ ಮಾಡಿದ್ಮೇಲೆ ಆ ಟೇಸ್ಟ್ ಆಗಲಿ, ನನಗೆ ಇವ್ರ ಆ್ಯಂಬಿಯನ್ಸ್ ಆಗಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಮೋರ್ ಓವರ್ ನನಗೆ ಇಲ್ಲಿ ಸಿಗೋ ಅವರು ಮಿಲ್ಕ್ ಶೇಕ್, 49 ರುಪೀಸ್ ಮಿಲ್ಕ್ ಶೇಕ್ ಏನು ಪ್ರೊವೈಡ್ ಮಾಡ್ತಾರೆ, ಮೇ ಬಿ ಸರೌಂಡಿಂಗ್ಸಲ್ಲಿ ಯಾರೂ ಅಷ್ಟು ಕಮ್ಮಿ ಕೊಡೋಲ್ಲ ಅನ್ಸುತ್ತೆ. ಸೊ ಅದರಿಂದ ನಾನು ರೆಗ್ಯುಲರ್ ಆಗಿ ಇಲ್ಲಿ ಬರ್ತಾ ಇರ್ತೀನಿ. ಎಸ್ಪೆಷಲಿ ಎಷ್ಟೇ ಲೇಟ್ ಆಗಿರ್ಬೋದು, ಕ್ಲೋಸಿಂಗ್ ಟೈಮಲ್ಲಿ ಕೂಡ ನಾನು ಬಂದು ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ಸೂಪರ್ ಸೂಪರ್. ಒಂದು ಬಿಸ್ನೆಸ್ ಬಿಲ್ಡ್ ಮಾಡೋದು ಅಷ್ಟು ಸುಲಭ ಅಲ್ಲ. ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಸೇರಿಕೊಂಡು ಒಟ್ಟಿಗೆ ಅವ್ರ ಕನಸಿಗೋಸ್ಕರ ಬಿಲ್ಡ್ ಮಾಡ್ತಾರಲ್ಲ, ಸೊ ಅದು ತುಂಬ ಬ್ಯೂಟಿಫುಲ್, ಅದು ತುಂಬ ಸುಂದರವಾಗಿರುತ್ತೆ. ಇಬ್ಬರು ಸಪೋರ್ಟ್, ಇಬ್ಬರು ಟ್ರಸ್ಟ್, ಇಬ್ಬರು ಹಾರ್ಡ್ ವರ್ಕ್ ಇವೆಲ್ಲ ಸೇರಿಕೊಂಡು ನಾವು ಒಂದು ಬಿಸ್ನೆಸ್ನ ಗ್ರೋ ಮಾಡೋಕ್ಕೆ ಸಾಧ್ಯ.